ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ನಾವೀಗ ಶಿಷ್ಯರಿಗೆ ದೀಕ್ಷಾ ವಿಧಾನವನ್ನು ಕೊಡುವ ಒಂದು ಕ್ರಮ ಉಂಟು. ಅದನ್ನು 27ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಇದೇ ತರಹದ ದೀಕ್ಷಾ ವಿಧಾನ ಯೋಗ ದೀಪಿಕಾದಲ್ಲಿಯೂ ನಾರಾಯಣ ಪಂಡಿತಾಚಾರ್ಯರು ಹೇಳಿದ್ದಾರೆ. ದೀಕ್ಷೆ ಅಂದರೆ ನಮಗೆ ಇವತ್ತು ಸನ್ಯಾಸ ದೀಕ್ಷೆ ಮಾತ್ರ. ವಾಸ್ತವವಾಗಿ ದೀಕ್ಷೆ ಅನ್ನೋದೇನಿದೆ ಕೇವಲ ವೈಷ್ಣವ ದೀಕ್ಷೆಯೂ ಆಗುತ್ತೆ. ಆದರೆ ಇವತ್ತು ನಾವು ಆ ತರಹದ ದೀಕ್ಷಾ ವಿಧಾನವನ್ನು ಕಳ್ಕೊಂಡಿದ್ದೇವೆ. ಗ್ರಂಥಗಳಲ್ಲಿ ಉಂಟು. ಯಾವಾಗ ಮಾಡಬೇಕು ಅಂತ ಹೇಳಿದರೆ ಅವರು ವಿಚಿತ್ರವಾಗಿ ಹೇಳ್ತಾರೆ. ನಮಗೆ ಇವತ್ತು ವಿಚಿತ್ರ ಅಂತ ಅನಿಸುತ್ತೆ. ವಾಸ್ತವವಾಗಿ ದಶಮ್ಯಾಂ ಉಪಸಂಹೃತ್ಯ ಯಾಗದ್ರವ್ಯಂ ಸಮಸ್ತಕಂ ಅಂತ ದಶಮಿ ದಿವಸ ಶುರು ಮಾಡಿ ಏಕಾದಶಿ ಮೊದಲಾದವುಗಳ ಕಡೆಯೂ ಕೂಡ ಮುಂದುವರಿಯುತ್ತೆ. ಪ್ರಾಯ ಇದೇ ಹಿನ್ನೆಲೆಯಲ್ಲಿ ನಾವು ಏಕಾದಶಿಯ ದಿವಸ ಮುದ್ರಾಧಾರಣೆಗೆ ಸುದರ್ಶನ ಯಾಗವನ್ನು ಏಕಾದಶಿ ಮಾಡಬಹುದು ಅಂತ ಅಂದುಕೊಂಡಿದ್ದೇವೋ ಏನು. ಸಾಮಾನ್ಯವಾಗಿ ನಿಷೇಧ ಇದೆ. ಏಕಾದಶಿ ಆಹುತಿ ಕೊಡಲಿಕ್ಕೆ ನಿಷೇಧ ಉಂಟು. ಅಂದರೆ ಏಕಾದಶಿ ಮಾಡಬೇಡಿ, ಯಾಗ ಮಾಡಬೇಡಿ. ಏಕಾದಶಿ ಮಾಡಬೇಡಿ ಅಲ್ಲ, ಏಕಾದಶಿ ಯಾಗ ಮಾಡಬೇಡಿ ಅಂತ ಆ ಕ್ರಮ ಉಂಟು. ಆದರೆ ಈಗ ಅದನ್ನು ನಾವು ಕೆಲವು ದಿವಸಗಳಾದ್ದರಿಂದಾಗಿ ಬಿಟ್ಟಿದ್ದೇವೆ. ಅದರ ಬಗ್ಗೆ ಯಾರದ್ದು ಗಮನ ಇಲ್ಲ. ಆ ಶಿಷ್ಯ ದೀಕ್ಷಾ ವಿಧಾನವನ್ನು ಏಕಾದಶಿ ದಶಮಿ ಶುರು ಮಾಡಿ ಏಕಾದಶಿ ಮುಂದುವರಿಯುವ ತನಕ ದೀಕ್ಷೆಯನ್ನು ಪೂರ್ತಿ ಕೊಡುವಾಗ ಅದು ಕೆಲವೊಮ್ಮೆ ಏಕಾದಶಿಯೂ ಆಗಬಹುದು, ದ್ವಾದಶಿಯೂ ಆಗಬಹುದು. ವೈಷ್ಣವ ದೀಕ್ಷಾ ವಿಧಾನ ಅದನ್ನು ಹೇಳ್ತಾರೆ. ನರಸಿಂಹ ಮಂತ್ರ ಜಪ, ಆಮೇಲೆ ರಕ್ಷೋಘ್ನ ಮಂತ್ರದಿಂದ ಒಂದು ರಕ್ಷೆ, ಈ ರೀತಿ ಅದು ಮುಂದುವರಿಯುತ್ತೆ. ಊರ್ಧ್ವಪುಂಡ್ರವನ್ನು ಇಲ್ಲಿ ಭಸ್ಮದಿಂದಲೂ ಹಚ್ಚಬಹುದು ಅಂತ ಒಂದು ಮಾತು ಹೇಳ್ತಾರೆ. ಯಾಗದ ಭಸ್ಮ, ಅದರಿಂದ ಊರ್ಧ್ವಪುಂಡ್ರವನ್ನು ಹಚ್ಚಬಹುದು ಅಂತಾರೆ. ಆಮೇಲೆ ಆಚಮನ ಸಂಸ್ಕಾರ ಅದನ್ನು ಹೇಳ್ತಾ ಶಕ್ತಿಪಾತ ಅಂತ ಒಂದು ವಿಧಾನ ಇದೆ. ಗುರು ತನ್ನಲ್ಲಿರುವ ಶಕ್ತಿಯನ್ನು ಶಿಷ್ಯನಿಗೆ ಆವಾಹನೆ ಮಾಡೋದು ಅಂತ ಒಂದು ವಿಧಾನ. ಅದನ್ನು ತಂತ್ರದಲ್ಲಿ ಶಕ್ತಿಪಾತ ಅಂತ ಕರೀತಾರೆ. ಅದಕ್ಕೆ ಮೊದಲು ಗುರು ಸಿದ್ಧ ಇರಬೇಕು. ಸಿದ್ಧ ಅಂದರೆ ಮಂತ್ರಸಿದ್ಧಿ ಇರಬೇಕು ಅಂತ. ಸಿದ್ಧ ಅಂದರೆ ರೆಡಿ ಅಂತಲ್ಲ, ಇಲ್ಲಿ ಮಂತ್ರಸಿದ್ಧಿ ಇರಬೇಕು. ಆ ಮಂತ್ರಸಿದ್ಧನಾದ ಗುರು ತನ್ನ ಕಣ್ಣಿನ ಶಕ್ತಿಯನ್ನು ಶಿಷ್ಯನ ಕಣ್ಣಿನಲ್ಲಿ, ತನ್ನ ದೇಹದ ಶಕ್ತಿಯನ್ನು ಶಿಷ್ಯನ ದೇಹದಲ್ಲಿ ಹರಿಸುವುದು ಅಂತ ಒಂದು ಕ್ರಮ ಉಂಟು.
ಆ ರೀತಿ ತನ್ನ ದೇಹದ ಒಳಗಡೆ ಇರುವ ಪರಮಾತ್ಮ ಶಕ್ತಿಯನ್ನು, ಹರಿಶಕ್ತಿಯನ್ನು ಅರ್ಪಿಸುವುದು. ಇನ್ನೊಂದು ಕಡೆಗೆ ಶಿಷ್ಯನಲ್ಲಿ ಪ್ರೀತಿ ಹೆಚ್ಚಾಗಿ ಅವನು ಯೋಗ್ಯ ಅಂತ ಅನಿಸಿ ಮೇಲ್ಗಡೆಯಿಂದ ಆದೇಶ ಬಂತು ಅಂದರೆ ಇವನಿಗೆ ನಿನ್ನದನ್ನು ಕೊಡುವಂತೆ. ಈಗ ಯಾರು ಶಕ್ತಿಪಾತ ವೈಷ್ಣವ ತಂತ್ರದ ಪ್ರಕಾರ ಅಂತೂ ಯಾರು ಮಾಡ್ತಾ ಇಲ್ಲ. ನಮಗೆ ಶಾಕ್ತ ತಂತ್ರದ ಬಗ್ಗೆ ಗೊತ್ತು, ಶಕ್ತಿಪಾತ ಅನ್ನೋದೊಂದಿದೆ ಅಂತ. ಹಾಗೆ ಶೈವ ತಂತ್ರಗಳು ಕೆಲವು ಹೇಳ್ತವೆ. ಶೈವ ತಂತ್ರದಲ್ಲಿಯೂ ಮಾಡ್ತಾ ಇದ್ದಾರೋ ಇಲ್ಲೋ ಗೊತ್ತಿಲ್ಲ, ಇರಬಹುದು, ಯಾರೋ ಮಾಡ್ತಾ ಇರಬಹುದು. ಶಾಕ್ತ ತಂತ್ರದಲ್ಲಿ ಯಾರು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ. ಇಂಥದ್ದೆಲ್ಲ ಪೇಪರಲ್ಲಿ ಬರುತ್ತೆ, ಬೇಡದೇ ಇರೋದೇ ಬರೋದು. ಶಕ್ತಿಪಾತ ಎಲ್ಲ ನಾವೆಲ್ಲಿಂದ ತಿಳ್ಕೊಳ್ಬೇಕು? ತಾಂತ್ರಿಕ ಶಕ್ತಿಪಾತವನ್ನು ನಾವು ಗ್ರಂಥಗಳಲ್ಲಿ ನೋಡ್ತೇವೆ, ಹಾಗೆ ವೈಷ್ಣವ ಶಕ್ತಿಪಾತವನ್ನು ಕೂಡ ನಾವಿಲ್ಲಿ ನೋಡ್ತೇವೆ. ಈ ತರಹದ ಒಂದು ಪಂಚರಾತ್ರದ ಹಿನ್ನೆಲೆಯಲ್ಲಿ ವೈಷ್ಣವ ಶಕ್ತಿಪಾತವನ್ನು ಹೇಳುವಂತಹ ಅಧ್ಯಾಯ 27ನೆಯ ಅಧ್ಯಾಯ. ತಲೆಯ ಮೇಲೆ ಕೈ ಇಟ್ಟು ಅವನಿಗೆ ದೀಕ್ಷೆಯನ್ನು ಕೊಡಬೇಕು ಅಂತ. ನೋಡಿ, 58ನೇ ಪೇಜನ್ನು ನಾವು ನೋಡೋಣ. 58ನೇ ಶ್ಲೋಕ, 58ನೇ ಶ್ಲೋಕದಲ್ಲಿ 40ನೇ ಪೇಜ್ ಬರುತ್ತೆ. ಆನಂದಾಶ್ರಮ ಒಂದು ಪ್ರಿಂಟಿನಲ್ಲಿ ಏಕಮೂರ್ತ ವಯಂ ಪ್ರೋಕ್ತೋ ದೀಕ್ಷಾಯೋಗ ಸಮಾಸತಃ ಏಕಮೇವ ಪ್ರಯೋಗಸ್ತು ನವವ್ಯೂಹಾದಿಕೆ ಸ್ಮೃತಃ. ಒಂದು ಮೂರ್ತಿಯನ್ನು ಶಿಷ್ಯನಲ್ಲಿ ಆವಾಹನೆ ಮಾಡಬೇಕು. ಶೋಧಯಿತ್ವಾಥ ಭೂತಾನಿ ಕರ್ಮಾಕ್ಷಾಣಿ ವಿಶೋಧಯೇತ್. ತನ್ನ ಸುತ್ತಲಿರುವ ಪಂಚಭೂತಗಳನ್ನು ಶುದ್ಧಿ ಮಾಡಿಕೊಳ್ಬೇಕು. ಅಂದರೆ ಅದರಲ್ಲಿರುವ ಭಗವತ್ ಪ್ರಜ್ಞೆ, ಅದರಲ್ಲಿರುವ ದೇವತೆಗಳೆಲ್ಲ ಅವನು ಉಪಾಸನೆ ಮಾಡಿ ಅವರು ಪ್ರಸನ್ನರಾಗಬೇಕು. ಅದನ್ನು ಭೂತಶುದ್ಧಿ ಅಂತ ಕರೀತಾರೆ. ಕರ್ಮಾಕ್ಷಾಣಿ ವಿಶೋಧಯೇತ್. ಶಿಷ್ಯನ ಕರ್ಮೇಂದ್ರಿಯದ ಒಳಗಡೆ ಇರುವ ದೇವತೆಗಳನ್ನು ಒಲಿಸಬೇಕು. ಬುದ್ಧ್ಯಕ್ಷಾಣ್ಯಥ ತನ್ಮಾತ್ರಂ. ಆಮೇಲೆ ಜ್ಞಾನೇಂದ್ರಿಯದ ಒಳಗಡೆ ಇರುವ ಅಭಿಮಾನಿ ದೇವತೆಗಳನ್ನು, ದೇವರ ಮೂರ್ತಿಯನ್ನು ಚಿಂತನೆ ಮಾಡಬೇಕು. ಅದಾದ ಮೇಲೆ ಮನೋಜ್ಞಾನ ಮಹಂಕೃತಿಂ, ಮನೋಭಿಮಾನಿ ದೇವತೆಯನ್ನು ಹಾಗೆ ಬುದ್ಧಿಭಿಮಾನಿ ದೇವತೆಯನ್ನು, ಮಹತ್ತತ್ವಾಭಿಮಾನಿ ದೇವತೆಯನ್ನು ಒಲಿಯುವಂತೆ ಮಾಡಬೇಕು. ಆಮೇಲೆ ದೇವರ ಮೂರ್ತಿಯನ್ನು ಅವನಿಗೆ ಉಪದೇಶ ಮಾಡಿ ಅಗ್ನಿಕುಂಡದಲ್ಲಿ ಆ ದೇವರ ಮೂರ್ತಿಯನ್ನು ಕಾಣಿಸುವಂತೆ ಮಾಡಿ ಹೋಮ ಮಾಡಬೇಕು. ಇದಿಷ್ಟು ದೀಕ್ಷಾ ವಿಧಾನ. ನಾವು ನಾರಾಯಣ ಪಂಡಿತಾಚಾರ್ಯರ ಯೋಗ ದೀಪಿಕೆಯಲ್ಲಿ ನೋಡ್ತೇವೆ, ಮತ್ತಿನ್ನೆಲ್ಲೂ ನೋಡಲ್ಲ. ನನಗೆ ಇವತ್ತಿಗೂ ಕೂಡ ನಾರಾಯಣ ಪಂಡಿತಾಚಾರ್ಯರ ಯೋಗ ದೀಪಿಕೆಯನ್ನು ಅನುವಾದ ಮಾಡುವ ಧೈರ್ಯ ಇಲ್ಲ. ಅಷ್ಟೇ ಅಲ್ಲ, ಮುಂದೆಯೂ ಬರುತ್ತಾ ಅನ್ನೋದು ಸಂದೇಹವೇ. ನಾರಾಯಣ ಪಂಡಿತಾಚಾರ್ಯರ ಯೋಗ ದೀಪಿಕಾ ಈ ತನಕ ಕನ್ನಡ ಅನುವಾದ ಆಗಿಲ್ಲ. ಸಂಸ್ಕೃತದಲ್ಲಿ ಸೋದೆ ಮಠದಿಂದ ಒಂದೇ ಒಂದು ಸರ್ತಿ ಪ್ರಿಂಟ್ ಆಗಿದೆ ಯೋಗ ದೀಪಿಕಾ. ಮಾಡಲಿಕ್ಕೆ ಭಾರಿ ಕಷ್ಟ. ಒಂದು ಯಾಗದ ಅತ್ಯಂತ ಒಳಗಡೆಯ ರಹಸ್ಯಗಳು ಸಿದ್ಧ ಇರಬೇಕು ಅದಕ್ಕೆ. ಅದಷ್ಟೇ ಅಲ್ಲ, ಅದನ್ನು ಜೀರ್ಣ ಮಾಡಿಕೊಳ್ಳಿಕ್ಕೆ ಬಹಳ ಕಷ್ಟ.
ಅದಕ್ಕೆ ನಾನು ಯೋಗ ದೀಪಿಕಾವನ್ನು ಈ ಜನ್ಮದಲ್ಲಿ ಮುಟ್ತೇನೋ ಇಲ್ವೋ ಅಂತ ಹೇಳಿ ಇದೆ, ಬಹಳ ಕಷ್ಟ. ಅದು ಯೋಗ ದೀಪಿಕಾ ಅನುವಾದ ವಿಷಯವನ್ನು ಜೀರ್ಣಿಸ್ಕೊಳ್ಳೋದೇ ಮೊದಲು ಕಷ್ಟ. ಅಲ್ಲಿ ಅನೇಕ ಚಕ್ರಗಳ ಬಗ್ಗೆ, ಮಂಡಲಗಳ ಬಗ್ಗೆ ಎಲ್ಲ ನಿರೂಪಣೆ ಮಾಡಿದ್ದಾರೆ ನಾರಾಯಣ ಪಂಡಿತಾಚಾರ್ಯರು. ಆದರೆ ಸಂಸ್ಕೃತದಲ್ಲಿ ಒಂದೇ ಒಂದು ವ್ಯಾಖ್ಯಾನ ಬಂದಿಲ್ಲ ಯೋಗ ದೀಪಿಕೆಗೆ ನಮಗೆ ಉಪಲಬ್ಧವಿರುವ ಹಾಗೆ. ಅಂದರೆ ನಾವು ತಂತ್ರಶಾಸ್ತ್ರದ ಬಗ್ಗೆ ಯಾವ ರೀತಿಯಾದ ಒಂದು ಹಿಂಜರಿಕೆ ಇದೆ ನಮಗೆ ಅನ್ನೋದ್ರಿಂದ ಗೊತ್ತಾಗುತ್ತೆ. ಈ ರೀತಿ ಶಿಷ್ಯನಿಗೆ ವೈಷ್ಣವ ದೀಕ್ಷೆಯನ್ನು ಕೊಡ್ತಾ ಅವನಿಗೆ ಒಂದು ಮೂರ್ತಿಯನ್ನು ಉಪಾಸನೆ ಮಾಡಲಿಕ್ಕೆ ಹೇಳಿ ಅದೇ ಮೂರ್ತಿಯನ್ನು ಅಗ್ನಿಯಲ್ಲಿ ಕಂಡರಿಸಿ ಅಗ್ನಿಯಲ್ಲಿ ಹೋಮ ಮಾಡುವುದು ಒಂದು ಪದ್ಧತಿ. ಆಮೇಲೆ ಸದ್ಯೋಧಿವಾಸ್ಯ ದ್ವಾದಶ್ಯಾಂ ದೀಕ್ಷೆಯೇ ದೇಶಿಕೋತ್ತಮ. ಏಕಾದಶಿ ಇಡೀ ಹೋಮ ಮಂತ್ರಜಪ ಇವುಗಳಿಂದ ಸಂಸ್ಕರಿಸಿ ದ್ವಾದಶಿಯ ದಿವಸ ದೀಕ್ಷೆಯೇತ್, ಶಿಷ್ಯನ ತಲೆಯ ಮೇಲೆ ಕೈ ಇಟ್ಟು ಈ ದೇವತೆ ನಿನ್ನ ಕಣ್ಣಿಗೆ ಕಾಣಲಿ, ಈ ದೇವತೆಯನ್ನು ಕುರಿತಾಗಿ ನೀನು ಜಪ ಮಾಡಿ ಸಿದ್ಧನಾಗು ಅಂತ ಹೇಳಿ ಆಶೀರ್ವಾದ ಮಾಡಬೇಕು. ಹೀಗೊಂದು ಸಂಗತಿ ಇದೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಹೀಗೊಂದು ಸಂಗತಿ ಇದೆ ಅನ್ನೋದೇ ಗೊತ್ತಿಲ್ಲ. ಮತ್ತು ನಮಗೆ ಒಂದು ವಾದಿರಾಜರ ಕಾಲದಿಂದ, ವ್ಯಾಸತೀರ್ಥರ ಕಾಲದಿಂದ ಹೀಗೊಂದು ದೀಕ್ಷೆ ಆದ ಒಂದು ಸುಳಿವೂ ಇಲ್ಲ. ಇತಿಹಾಸದಲ್ಲಿ ವಾದಿರಾಜರು ಹೀಗೆ ದೀಕ್ಷೆ ಕೊಟ್ಟರು ಅಥವಾ ಯಾರೋ ಒಬ್ಬ ಸಿದ್ಧನಾದ ಗೃಹಸ್ಥ ತನ್ನ ಶಿಷ್ಯನಿಗೆ ಈ ರೀತಿ ದೀಕ್ಷೆ ಕೊಟ್ಟ ಸುಳಿವು ಕೂಡ ಇಲ್ಲ. ಅದರಿಂದಾಗಿ ಇದು ಹೇಳಿದ್ರೆ ಹೊಸದಾಗತ್ತೆ. ನಾನು ಹೇಳಿದ ಮೇಲೆ ಯಾರಾದರೂ ನೋಡ್ಲಿಕ್ಕೆ ಶುರು ಮಾಡಬೇಕು, ಯೋಗ ದೀಪಿಕಾವನ್ನು ನೋಡಬೇಕಾಗತ್ತೆ. ಅದರಿಂದಾಗಿ ದಶಮಿ ಯಾಗವನ್ನು ಪ್ರವೇಶ ಮಾಡಿ, ದಶಮಿ ಯಾಗ ಮಾಡಲಿಕ್ಕೆ ಶುರು ಮಾಡಿ, ಏಕಾದಶಿ ಇಡೀ ಮುಂದುವರಿದು ದ್ವಾದಶಿಯ ದಿವಸ ದೀಕ್ಷಾ ಸ್ನಾನವನ್ನು ಮಾಡಿಸಿ ದೀಕ್ಷೆಯನ್ನು ಕೊಡಬೇಕಾಗತ್ತೆ. ಶಿಷ್ಯೋ ನಾತಿ ಧನೀಯಸ್ತು ಸ್ತಂಡಿಲೇಭ್ಯರ್ಚ್ಯ ದೀಕ್ಷಯೇತ್ ಅಧ್ಯಾನಂ ನಿಖಿಲಂ ದೈವಂ ಭೌತಂ ವಾಧ್ಯಾತ್ಮಿಕೀಕೃತಂ. ಶಿಷ್ಯನಿಗೆ ಗುರುಗಳಿಗೆ ಏನಾದ್ರು ಕೊಡಬೇಕು. ಏನು ಕೊಡಬೇಕು? ಗುರವೇ ದಕ್ಷಿಣಾಂ ದದ್ಯಾತ್ ಲಕ್ಷೇ ಲಕ್ಷೇ ಶತಂ ಸುಧೀಹಿ ಅಂತಾರೆ. ಲಕ್ಷ ಲಕ್ಷಗಳಲ್ಲಿ ಕೊಡಬೇಕಂತೆ ಗುರುಗಳಿಗೆ. ಶಿಷ್ಯನಿಗೆ ಹಣ ಇಲ್ಲ, ಆದರೆ ಯೋಗ್ಯನಿದ್ದಾನೆ, ಗುರು ಅವನಿಗೆ ದೀಕ್ಷೆ ಕೊಡಬೇಕು. ಈಗ ಈ ಪದ್ಧತಿಯೇ ಇಲ್ಲ, ಅದರಿಂದಾಗಿ ಯಾವ ತಲೆಬಿಸಿಯೂ ಇಲ್ಲ. ಇದ್ರ ಬಗ್ಗೆ ಹೇಳಬಹುದು ಧೈರ್ಯವಾಗಿ. ಏನು ಕೊಡಬೇಕು? ಭಕ್ತನಾಗಿ ವಿನೀತನಾಗಿ ಗುರುಗಳಿಗೆ ಯಥಾಶಕ್ತಿ ಪ್ರದಕ್ಷಿಣೆಯನ್ನು ಕೊಡಬೇಕು. ಸೃಷ್ಟಿಕ್ರಮೇಣ ಶಿಷ್ಯಸ್ಯ ದೇಹೇ ಧ್ಯಾತ್ವಾತು ದೇಶಿಕಃ. ಸರಿ, ಈ ಎಲ್ಲ ಮೂರ್ತಿಗಳನ್ನು ಹೇಗೆ ಅವನು ದೇವರ ಶಿಷ್ಯನ ದೇಹದಲ್ಲಿ ಚಿಂತನೆ ಮಾಡಬೇಕು? ಸೃಷ್ಟಿಕ್ರಮ. ಈ ತತ್ವನ್ಯಾಸ ಅಂತ ಒಂದು ಮಾಡ್ತಾರೆ, ತತ್ವನ್ಯಾಸ ಅಂತ. ಆಯಾ ತತ್ವಾಭಿಮಾನಿ ದೇವತೆಗಳು, ದೇವರ ಶಕ್ತಿ ರೂಪಗಳು ಆಯಾ ಅಂಗಾಂಗಗಳಲ್ಲಿ ಇದೆ ಅಂತ ಹೇಳಿ ಚಿಂತನೆ ಮಾಡಬೇಕು. ನಾವು ಚಿಂತನೆ ಮಾಡದೆ ಹೋದರೂ ಇರುತ್ತೆ, ಚಿಂತನೆ ಮಾಡಿದ್ರೂ ಇರುತ್ತೆ. ಮಾಡೋದ್ರಿಂದ ನಮಗೆ ಲಾಭ ಅಷ್ಟೇ. ಅದು 3 ಕ್ರಮ ಇದೆ: ಸೃಷ್ಟಿಕ್ರಮ, ಮಧ್ಯಕ್ರಮ, ಸಂಹಾರ ಕ್ರಮ ಅಂತ.
ಸೃಷ್ಟಿಕ್ರಮ ಏನಿದೆ ಅದು ಗೃಹಸ್ಥರಿಗೆ, ಯಾಕೆಂದರೆ ಅವರಿಂದ ಸೃಷ್ಟಿಯಾಗಬೇಕಲ್ವಾ, ಮಕ್ಕಳ ಸೃಷ್ಟಿಯಾಗಬೇಕು. ಸಂಹಾರ ಕ್ರಮ ಏನಿದೆ ಅದು ಸನ್ಯಾಸಿಗಳಿಗೆ, ಯಾಕೆಂದರೆ ಅವರಿಂದ ಆಗಬಾರದು. ಸ್ಥಿತಿಕ್ರಮ ಅಂತ ಉಂಟು, ಎರಡರ ಮಧ್ಯೆ ಸೃಷ್ಟಿ ಸ್ಥಿತಿ ಲಯನ್ಯಾಸಾಹ ಪ್ರಾತಿಲೋಮ್ಯಾದಿ ಅಂತ ಹೇಳಿ ತಂತ್ರಸಾರ ಸಂಗ್ರಹದಲ್ಲಿ ಮಧ್ವಾಚಾರ್ಯರು ಹೇಳ್ತಾರೆ. ನಿಮಗೊಂದು ಸಂಗತಿ ಹೇಳಬೇಕು ನಾನು. ತತ್ವನ್ಯಾಸ ನಾನು ನಮ್ಮ ಸ್ವಾಮಿಗಳ ಹತ್ತಿರ ತಗೊಂಡದ್ದು. ನಮ್ಮ ಸ್ವಾಮಿಗಳು ಅಂತಂದರೆ ಪೇಜಾವರ ಸ್ವಾಮಿಗಳು, ಕೀರ್ತಿಶೇಷ ಪೇಜಾವರ ಸ್ವಾಮಿಗಳು, ಅವರ ಹತ್ತಿರ ತಗೊಂಡಿದ್ದು. ಅವರೇನು ಮಾಡಿಬಿಟ್ರು, ಗಡಿಬಿಡಿಯಲ್ಲಿ ಸಂಹಾರ ಕ್ರಮನೇ ಕೊಟ್ಬಿಟ್ರು. ನಾನು ಎಷ್ಟೋ ದಿವಸ ಸಂಹಾರ ಕ್ರಮದಲ್ಲಿಯೇ ತತ್ವನ್ಯಾಸವನ್ನು ಜಪ ಮಾಡ್ತಾ ಇದ್ದೀನಿ. ಆಮೇಲೆ ಅದರಿಂದ ಆಚೆ ಬರಲಿಕ್ಕೆ ಭಾರಿ ಸಮಸ್ಯೆ ಆಯಿತು. ಅಷ್ಟೇ ಅಲ್ಲ, ಇವತ್ತಿಗೂ ನಾನು ಸ್ಥಿತಿಕ್ರಮವನ್ನು ಅಥವಾ ಸೃಷ್ಟಿಕ್ರಮವನ್ನು ಮಾಡಬೇಕಾದ್ರೆ ಒಂದು ಪುಸ್ತಕ ಎದುರುಗಡೆ ಇಟ್ಕೊಳ್ಬೇಕಾಗತ್ತೆ. ಏಕೆಂದರೆ ಅಷ್ಟು ಅಭ್ಯಾಸ ಲಯಕ್ರಮದ್ದು. ಹೀಗಾಗಿ ಈ ತತ್ವನ್ಯಾಸ ಇದೆಯಲ್ಲ, ಅದನ್ನು ಸೃಷ್ಟಿಕ್ರಮದಲ್ಲಿ, ಸ್ಥಿತಿಕ್ರಮದಲ್ಲಿ, ಲಯಕ್ರಮ ಇವು ಮೂರನ್ನು ಮಾಡಿದರೆ ಒಂದು ಅಂತ ಲೆಕ್ಕ. ಇವು ಮೂರನ್ನೂ ಮಾಡಿದರೆ ಒಂದು ಸರ್ತಿ ಮಾಡಿದ ಅಂತ ಲೆಕ್ಕ. ಆ ತರಹ 7 ಸರ್ತಿ ಮಾಡಬೇಕು ಅಂದರೆ 21 ಬಾರಿ ಆಗುತ್ತೆ. ಇದು ಪ್ರತಿಮೆಗಳಲ್ಲಿ ವಿಶೇಷ ಸನ್ನಿಧಾನವನ್ನು ಉಂಟು ಮಾಡುತ್ತೆ. ನಮಗೆ ಪುರುಷ ಸೂಕ್ತದಿಂದ ಒಂದು ಸುಲಭವಾದ ವಿಧಾನ ಇದೆ. ಇದನ್ನೆಲ್ಲ ಮಾಡೋದು ಯಾಕೆ? ತತ್ವನ್ಯಾಸವನ್ನು, ಮಾತೃಕಾನ್ಯಾಸವನ್ನು ಮತ್ತು ಮಂತ್ರ ಜಪಕ್ಕಿಂತ ಮೊದಲು ಅಂಗನ್ಯಾಸವನ್ನು ಮಾಡಿಕೊಳ್ತೇವೆ. ಈ ದೇಹದಲ್ಲಿ ದೇವರ ಸನ್ನಿಧಾನ ಬರಲಿ ಅಂತ ಇದರ ಉದ್ದೇಶ. ಮಂತ್ರಗಳನ್ನು ಹೇಳೋದು ಯಾಕೆ ಅಂದರೆ ದೇವರ ಸನ್ನಿಧಾನ ಬರಲಿ ಅಂತ. ಅದಕ್ಕೆ ದೇವತೆಗಳಿಗೆ ಒಂದು ಶಬ್ದ ಇದೆ, ಗೀರ್ವಾಣ ಅಂತ. ಗೀಹಿ ಅಂದರೆ ಮಾತು, ಬಾಣ ಅಂದರೆ ಶರೀರ. ಮಾತೇ ಶರೀರವಾಗಿ ಉಳ್ಳವರು, ವೇದದ ಮಾತಿನ ಮೂಲಕ ತಮ್ಮ ಸನ್ನಿಧಾನವನ್ನು ಹೇಳುವವರಲ್ಲಿ ಮಾಡುವವರು ಅಂತ ಹೇಳಿ ದೇವತೆಗಳಿಗೆ ಏನು ಹೆಸರು? ಗೀರ್ವಾಣ. ಗೀಹಿ ಅಂದರೆ ಮಾತು, ಬಾಣ ಅಂದರೆ ಶರೀರ. ಗೀರ್ವಾಣರು ಅಂತ ಅದಕ್ಕೆ ಹೇಳೋದು. ಅದರಿಂದಾಗಿ ದೇವತೆಗಳ ಸನ್ನಿಧಾನ ದೇಹದಲ್ಲಿ ಮೂಡಬೇಕು ಅಂದರೆ ಏನು ಮಾಡಬೇಕು? ವೇದ ಮಂತ್ರಗಳ ಜಪ, ತತ್ವನ್ಯಾಸದ ಚಿಂತನೆ, ಮಾತೃಕಾನ್ಯಾಸದ ಚಿಂತನೆ. ಅಕಾರದಿಂದ ಹಿಡಿದು ಕ್ಷಕಾರದವರೆಗಿನ ಭಗವಂತನ ರೂಪಗಳನ್ನು ದೇಹದಲ್ಲಿ ಚಿಂತನೆ ಮಾಡೋದು. ಈ ತತ್ವನ್ಯಾಸ ಮತ್ತು ಮಾತೃಕಾನ್ಯಾಸ ಇದೆಯಲ್ಲ, ಯಾವುದೇ ಮಂತ್ರವನ್ನು ಬಲಿಷ್ಠವಾಗಿ ಮಾಡ್ತವೆ. ಆ ತತ್ವನ್ಯಾಸವನ್ನು ಗುರುವಾದವನು ದೀಕ್ಷಿತನಾದ ಶಿಷ್ಯನ ತಲೆಯ ಮೇಲಿಟ್ಟು ಜಪ ಮಾಡಬೇಕು. ಹೇಗೆ ಮಾಡಬೇಕು? ಸೃಷ್ಟಿಕ್ರಮದಲ್ಲಿ ಮಾಡಬೇಕು ಅನ್ನತ್ತೆ ಪುರಾಣ. ಸೃಷ್ಟಿಕ್ರಮೇಣ ಶಿಷ್ಯಸ್ಯ ದೇಹೇ ಧ್ಯಾತ್ವಾತು ದೈಶಿಕಃ. ಹೀಗೆ ಮಾಡಿ ಅಗ್ನಿಗೆ ಮತ್ತೆ ಹೋಮ ಮಾಡಬೇಕು. ಸ್ವಮಂತ್ರ ಇರ್ವಾಸುದೇವಾದೀನ್ ಜ್ವಲನಾದೀನ್ ವಿಸರ್ಜಯೇತ್. ಆಮೇಲೆ ತನ್ನ ಮಂತ್ರಗಳಿಂದ, ತನ್ನ ಮಂತ್ರ ಅಂದರೆ ತಾನು ಯಾವ ಜಪದಿಂದ ಸಿದ್ಧಿಯನ್ನು ಪಡೆದಿರ್ತಾನೆ ಆ ಮಂತ್ರಗಳಿಂದ ವಾಸುದೇವಾದಿಗಳನ್ನು ಹೋಮಿಸಿ ಪೂಜಿಸಬೇಕು. ಶಿಷ್ಯ ದೇಹಾತ್ ಸಮಾಹೃತ್ಯ ಕ್ರಮಾತ್ ತತ್ವಾನಿ ಶೋಧಯೇತ್. ಈಗಾಗಲೇ ಮಾಡಿರ್ತಾನೆ, ಹೋಮೇನ ಶೋಧಯೇತ್ ಪಶ್ಚಾತ್ ಸಂಹಾರ ಕ್ರಮಯೋಗತಃ. ಮತ್ತೆ ಆ ದೇವತೆಗಳನ್ನು
ಸಂಹಾರ ಕ್ರಮದಿಂದ ಮತ್ತು ಸೃಷ್ಟಿ ಕ್ರಮದಿಂದ ಅವನ ಶರೀರದ ಒಳಗಡೆ ಹೆಚ್ಚು ಸನ್ನಿಹಿತ ಆಗುವ ಹಾಗೆ ಅವನು ಶರೀರವನ್ನು ಬಿಟ್ಟರೂ ಕೂಡ, ಇವಾಗ ಅದೇ ಶರೀರದಲ್ಲಿರಲ್ವಲ್ಲ ಆ ಜೀವ, ಆ ಶರೀರವನ್ನು ಬಿಟ್ಟರೂ ಕೂಡ ಅವನು ಜೊತೆಗೇ ಹೋಗಬೇಕು. ಅದಕ್ಕೆ ಸಂಹಾರ ಅಂತಾರೆ. ಸಂಹಾರ ಅಂದರೆ ಸಂಕ್ಷೇಪ ಅಂತ. ಸಂಹಾರ ಅಂದರೆ ಸಂಕ್ಷೇಪ. ಆ ಸಂಕ್ಷೇಪವನ್ನು ಅವನು ಮಾಡಬೇಕು. ವಿಸ್ತಾರವಾದ ಭಗವತ್ ತತ್ವವನ್ನು ಸಂಕ್ಷಿಪ್ತವಾಗಿ ಹೃದಯದಲ್ಲಿ ಮತ್ತೆ ಹೃದಯದ ಒಳಗಡೆಯೂ ಇರುವ ಸೂಕ್ಷ್ಮವಾದ ಅಣುವಾದ ಜೀವನಲ್ಲಿ ಹುದುಗಿಸಿ ಇಡಬೇಕು. ಮತ್ತು ಸೃಷ್ಟಿ ಸ್ಥಿತಿ ಲಯನ್ಯಾಸಗಳನ್ನು ಮಾಡಬೇಕು. ಇದು ಕ್ರಮ. ಇದು ಪೂಜೆಯಲ್ಲಿಯೂ ಇದೇ ಕ್ರಮ ಇರೋದು, ಜಪದಲ್ಲಿಯೂ ಇದೇ ಕ್ರಮ ಇರೋದು. ಅದರಿಂದ ದೇವರ ಸನ್ನಿಧಾನ ಹೆಚ್ಚಾಗುವ ಹಾಗೆ ಮಧ್ವರು ನಮಗೆ ಈ ಮೂರನ್ನು ಕೊಟ್ಟಿದ್ದಾರೆ. ನಾವು ಮಧ್ವರೇ ಉಪದೇಶ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಅನುಸಂಧಾನವನ್ನು ಗುರುಗಳಿಂದ ತಗೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಸೀದಾ ತಂತ್ರಸಾರ ಸಂಗ್ರಹದಿಂದ ಮಧ್ವರದ್ದೇ ಮಾತು ಅವರೇ ಹೇಳ್ತಾ ಇದ್ದಾರೆ ಅಂತ ತಗೊಳ್ಬೇಕು. ಇದು ಕ್ರಮ. ಯಾನಿ ಸೂತ್ರಾಣಿ ಬದ್ಧಾನಿ ಮುಕ್ತ್ವಾ ಕರ್ಮಾಣಿ ದೇಶಿಕಃ ಶಿಷ್ಯದೇಹಾತ್ ಸಮಾಹತ್ಯ ಕ್ರಮಾತ್ ತತ್ವಾನಿ ಶೋಧಯೇತ್ ಅಗ್ನೌ ಪ್ರಾಕೃತಿಕೆ ವಿಷ್ಣು ಲಯಂ ನೀತ್ವಾಧಿದೈವಿಕೆ ಶುದ್ಧಂ ತತ್ವಶುದ್ಧೇನ ಪೂರ್ಣಾಹುತ್ಯೇತ ಸಂಧಯೇತ್. ಆಮೇಲೆ ಅಗ್ನಿಯಲ್ಲಿ, ಪ್ರಕೃತಿಯಲ್ಲಿ, ವಿಷ್ಣುವಲ್ಲಿ ಲಯವನ್ನು ಹೊಂದಿಸಿ ಮತ್ತೆ ಹಿಗ್ಗಿಸಬೇಕು. ಇದೆಲ್ಲ ನಮ್ಮನ್ನು ಯಾವುದಕ್ಕೆ ತಯಾರು ಮಾಡ್ತಾ ಇದೆ ಅಂದರೆ, ಇದು ಅರ್ಥ ಆಯಿತು ಅಂದರೆ ಅವರ ಬದುಕು ಅರ್ಥ ಆಗುತ್ತೆ, ಧೃತರಾಷ್ಟ್ರನ ಬದುಕು ಅರ್ಥ ಆಗುತ್ತೆ, ಪಾಂಡವರ ಬದುಕು ಅರ್ಥ ಆಗುತ್ತೆ. ಧೃತರಾಷ್ಟ್ರ ಕಾಳ್ಗಿಚ್ಚಿನಲ್ಲಿ ಬಿದ್ದು ತನ್ನ ಶರೀರವನ್ನು ಕಳೆದುಕೊಂಡ. ತಾನು ಚಿಕ್ಕದಾಗಿ ಪೂಜೆ ಮಾಡ್ತಾ ಇದ್ದ ಅಗ್ನಿಯನ್ನ ಕಾಳ್ಗಿಚ್ಚಿಗೆ ಹಾಕಿ ದೊಡ್ಡದಾಗಿ ಮಾಡಿ ತನ್ನ ಶರೀರವನ್ನು ಅರ್ಪಣೆ ಮಾಡಿ ಕಳೆದುಕೊಂಡ. ಅದು ವಿವರಣೆ ಮೊದಲನೇ ಸ್ಕಂಧದಲ್ಲಿ ಬರುತ್ತೆ. ವಿವರಣೆ ಏನಿದೆ ಅದು ಮೊದಲನೇ ಸ್ಕಂಧದಲ್ಲಿ ಬರುತ್ತೆ. ಭಾಗವತ ಮೊದಲನೇ ಸ್ಕಂಧದಲ್ಲಿ 3 ಜನರ ಪ್ರಾಣಾಹುತಿ ಬರುತ್ತೆ. ಮೊದಲನೆಯದ್ದು ಧೃತರಾಷ್ಟ್ರ, ಎರಡನೆಯದ್ದು ಧರ್ಮರಾಜ, ಮೂರನೆಯದ್ದು ಭೀಷ್ಮಾಚಾರ್ಯರು. ಆ ಪ್ರಥಮ ಸ್ಕಂಧ ಕಥೆ ಮುಗಿಯುವಾಗ ಪರೀಕ್ಷಿತ್ ರಾಜ ಆ ತರಹದ ದೇಹತ್ಯಾಗಕ್ಕೆ ಸಿದ್ಧನಾಗ್ತಾನೆ. ಅದು ಮೊದಲನೇ ಸ್ಕಂಧ. ಎರಡನೇ ಸ್ಕಂಧದಲ್ಲಿ ಭಗವಾನ್ ಧಾರಣಾಶ್ರಯ, ಅವನು ಉಪಾಸನೆ ಮಾಡೋದು ಬೇರೆ ತರಹ, ಅವನು ದೇಹವನ್ನು ತ್ಯಾಗ ಮಾಡಬೇಕಿರೋದು ಬೇರೆ ತರಹ. ಅಷ್ಟು ಗಾಢವಾಗಿ ಭಾಗವತ ಶುರು ಆಗೋದೇ ಉಲ್ಟಾ, ಸಾವಿನಿಂದ. ಎಲ್ಲರೂ ಹುಟ್ಟಿನಿಂದ ಶುರು ಮಾಡಿದ್ರೆ ಅವನು ಸಾವಿನಿಂದ ಶುರು ಆಗುತ್ತೆ, ಸಾವಿನ ಕಡೆಗೆ ಸಾಗುವುದರಿಂದ ಶುರು ಆಗುತ್ತೆ. ಅದರಿಂದ ಸೃಷ್ಟಿಕ್ರಮ, ಸಂಹಾರ ಕ್ರಮ ಇವುಗಳನ್ನು ಮಾಡುವಾಗ ತತ್ವಗಳ ವಿಸ್ತಾರ, ತತ್ವಗಳ ಸಂಕ್ಷೇಪ, ತತ್ವಗಳ ವಿಸ್ತಾರ, ತತ್ವಗಳ ಸಂಕ್ಷೇಪ, ದೇಹದಲ್ಲಿ ಹೇಗೆ, ಜೀವನಲ್ಲಿ ಹೇಗೆ, ಪ್ರಕೃತಿಯಲ್ಲಿ ಹೇಗೆ. ಪ್ರಕೃತಿ ದೊಡ್ಡದು, ಅದಕ್ಕೆ ಹೋಲಿಸಿದ್ರೆ ದೇಹ ಚಿಕ್ಕದು, ದೇಹಕ್ಕೂ ಹೋಲಿಸಿದ್ರೆ ಜೀವ ಇನ್ನೂ ಚಿಕ್ಕದು. ಯಾವ ರೀತಿ ದೇವರ ಸಾನ್ನಿಧ್ಯವನ್ನು ಚಿಂತನೆ ಮಾಡಬೇಕು ಅನ್ನೋದಕ್ಕೆ ಅದು ಒಂದು ನಿದರ್ಶನ. ನಾವು ಹೊರಗಡೆ ಮೂರ್ತಿಯಲ್ಲಿ ತತ್ವನ್ಯಾಸ,
ಮಾತೃಕಾನ್ಯಾಸವನ್ನು ಮಾಡೋದು ಇದೇ ಉದ್ದೇಶಕ್ಕೆ. ವಿಶೇಷತಃ ನಮ್ಮಲ್ಲಿ ಮಾಡಿಕೊಳ್ಳೋದು ಅದೇ ಉದ್ದೇಶಕ್ಕೆ. ಈ ತರಹ ಅಗ್ನೌ ಪ್ರಾಕೃತಿಕೆ ವಿಷ್ಣು ಲಯಂ ನೀತ್ವಾಧಿದೈವಿಕೆ ಶುದ್ಧಂ ವೈ ತತ್ವಶುದ್ಧೇನ ಪೂರ್ಣಾಹುತ್ಯೇತು ಸಂಧಯೇತ್. ಆಮೇಲೆ ಪೂರ್ಣಾಹುತಿ ಮಾಡಿ ಅವನಲ್ಲಿ ಈ ದೇವರ ರೂಪ ನೆಲೆಗೊಳ್ಳಲಿ ಅಥವಾ ಅವನಿಗೆ ಅದರ ಅರಿವು ಬರಲಿ ಅಂತ. ಶಿಷ್ಯೇ ಪ್ರಕೃತಿ ಮಾಪನ್ನೇ ದಗ್ಧ್ವಾ ಪ್ರಾಕೃತಿಕಾನ್ ಗುಣಾನ್ ಮೋಚಯೇದಧಿಕಾರೇವ ನಿಯುಂಜಾತ್ ದೇಶಿಕ ಶಿಶೂನ್. ಆಮೇಲೆ ಏನು ಮಾಡಬೇಕು? ಶಿಷ್ಯ ಪ್ರಕೃತಿ ಮಾಪನ್ನೇ, ತನ್ನ ಪ್ರಕೃತಿ ಅಂತಂದರೆ ಸ್ವಭಾವದ ಪೂರ್ಣ ಅಭಿವ್ಯಕ್ತವಾದಾಗ ಪ್ರಾಕೃತಿಕಾನ್ ಗುಣಾನ್ ದಗ್ಧ್ವ, ಪ್ರಕೃತಿಯ ಇನ್ಫ್ಲೂಯೆನ್ಸಿನಿಂದ ಏನೊಂದು ಬಂದಿರುತ್ತೆ ಅದನ್ನೆಲ್ಲ ನಾಶ ಮಾಡಬೇಕಂತೆ. ಇದು ಈ ಗುರುಗಳಿಗಾಗಲ್ಲ. ದೇವರು ಸ್ವರೂಪಯೋಗ್ಯನಾದ ಗುರು ಅಂತ ಒಬ್ಬನನ್ನು ಇಟ್ಟಿರ್ತಾನೆ, ಅವನ ಕೈಯಲ್ಲಿ ಸಾಧ್ಯ ಇದು. ಈಗ ಯಾಕೆ ಇದು ಇಲ್ಲ ಅನ್ನೋದಕ್ಕೂ ಇದೇ ಉತ್ತರ. ಸ್ವರೂಪ ಗುರುಗಳು ಅಂತ ಸುಮ್ಮನೆ ಹೇಳಿದರು, ಸ್ವರೂಪೋದ್ಧಾರಕ ಅಂತ. ಏನ್ರಿ ಧೈರ್ಯ ಹಾಗೆ ಹೇಳಲಿಕ್ಕೆ? ಅಯ್ಯೋಯಪ್ಪ, ಪದಗಳನ್ನು ಬೇಕಾಬಿಟ್ಟಿಯಾಗಿ ಬಳಸ್ತಾರೆ. ರಿಯಲಿ ಐ ಆಮ್ ಅಫ್ರೇಡ್ ಆಫ್ ಇಟ್. ಮಿಸ್ಯೂಸಿಂಗ್ ಆಫ್ ವರ್ಡ್ಸ್ ಆರ್ ರಾಂಗ್ ಯೂಸೇಜ್ ಆಫ್ ವರ್ಡ್ಸ್. ರಿಯಲಿ ಐ ಆಮ್ ಅಫ್ರೇಡ್ ಆಫ್ ಇಟ್. ಎಂತ ಶಬ್ದ ಇದೆ ಅಂತ ಹೆಂಗೋ ಬಳಸ್ತಾರಲ್ರಿ. ಒಂದು ಬಳಸಲಿಕ್ಕೆ ಒಂದು ಇದು ಬೇಡವಾ? ಭಯ ಆಗತ್ತೆ. ಅಂದರೆ ಇಂಟೆನ್ಷನಲ್ಲಿ ನಾವು ಬಳಸ್ತೀವಿ ಅಂತ ಯಾಕೆ ಇಟ್ಕೋಬೇಕು ಅಂದರೆ ಹೇಗೋ ಬಳಸಲ್ಲ. ಈ ಪದಕ್ಕೆ ಸರಿಯಾದ ಅರ್ಥದಲ್ಲಿಯೇ ಈ ಪದವನ್ನು ಬಳಸ್ತೇನೆ ಅಂತ ಇಟ್ಕೊಂಡ್ರೆ ಮಾತು ಕಂಟ್ರೋಲ್ ಆಗುತ್ತೆ. ಬಹಳ ಯೋಚನೆ ಮಾಡಬೇಕಾಗತ್ತೆ ಮಾತನಾಡಲಿಕ್ಕೆ. ಮೌನ ಅಂತವಲ್ಲ, ಅದು ಬರುತ್ತೆ. ಮೌನ ಅಂದರೆ ಮಾತಾಡದೇ ಇರೋದು ಅಂತ ಅರ್ಥ ಅಲ್ಲ. ಯಾಕೆಂದರೆ ಮೂಕನು ಮೌನಿ, ಅವನಿಗಾಗಿ ನಮಸ್ಕಾರ ಮಾಡಬೇಕು ಮೂಕನಿಗೆ. ಯಾಕೆ ಹೇಳಿ? ಮಾತೇ ಆಡಲ್ಲ ಅಂತ. ಮೌನ ಅಂದರೆ ಹಾಗಲ್ಲ, ಮನನಪೂರ್ವಕವಾಗಿರಬೇಕು ಮಾತು ಅಂತ. ಮನನಪೂರ್ವಕವಾಗಿರೋದು ಅಂದ್ರೇನು? ನಾನು ಈ ಪದವನ್ನು ಬಳಸ್ತಾ ಇದ್ದೇನೆ, ಇದೇ ಅರ್ಥದಲ್ಲಿ ಇದು ಇದೆಯಾ ಅನ್ನುವ ಎಚ್ಚರ ಮೂಡಬೇಕು. ಅವಾಗ ಏನೇನೋ ಮಾತಾಡೋದೆಲ್ಲ ಹೋಗುತ್ತೆ. ಅದರಿಂದಾಗಿ ಸ್ವರೂಪೋದ್ಧಾರಕ ಗುರು ದೇವರು ಹೇಳಿ ಕಳುಹಿಸ್ತಾನೆ, ನೋಡು ಇಂತಹ ಶಿಷ್ಯನಿಗೆ ನೀನು ಉದ್ಧಾರ ಮಾಡು ಅಂತ. ಅಲ್ಲಿ ತನಕ ಗುರುಗಳು ಹೌದು, ಸ್ವರೂಪ ಗುರುಗಳ ಗೊತ್ತಿಲ್ಲ. ಮುಖ್ಯವಾಗಿ ಗುರು ಅಂತಂದ್ರೆ ಬ್ರಹ್ಮದೇವರೇ. ತಸ್ಮಾತ್ ಬ್ರಹ್ಮ ಗುರುರು ಮುಖ್ಯ ಸರ್ವಲಕ್ಷಣ ಸಂಯುತ. ಮುಖ್ಯನಾದ ಗುರು ಅಂತಂದ್ರೆ ಮುಖ್ಯ ಪ್ರಾಣ ಬ್ರಹ್ಮದೇವರು, ಇನ್ಯಾರು ಮುಖ್ಯ ಗುರು ಇಲ್ಲ. ಅದರಿಂದ ಏನು ಮಾಡಬೇಕು? ಪ್ರಾಕೃತಿಕವಾದ ಗುಣಗಳನ್ನು ಸುಡಬೇಕು. ಅದು ದೇಹದ ಒಳಗಡೆ ಆಗುವಂತಹ ಪ್ರಕ್ರಿಯೆ. ಮೋಚಯೇದಧಿಕಾರೇವ ನಿಯುಂಜಾತ್ ದೇಶಿಕ ಶಿಶೂನ್. ಇದಲ್ಲದೆ ಇನ್ನೊಂದು ದೀಕ್ಷೆ ಇದೆ, ಶಕ್ತಿ ದೀಕ್ಷಾ ಅಂತ ಕರೀತಾರೆ. ಅದನ್ನು ಹೇಳ್ದಲ್ಲ, ಶಕ್ತಿಪಾತ ಅಂತ. ತಾಂತ್ರಿಕರು ಮಾಡ್ತಾರೆ. ಶಾಕ್ತರಲ್ಲಿ ಕ್ರಮ ಇದೆ, ವೈದಿಕರಲ್ಲಿ ಕ್ರಮ ಇದೆಯೋ ಇಲ್ವೋ ಅಂದರೆ ಇದೆ. ನಾವೀಗ ಅದನ್ನು ಮಾಡ್ತಾ ಇಲ್ಲ ಅಷ್ಟೆ. ಯಾಕೆ ಮಾಡ್ತಾ ಇಲ್ಲ? ನಮಗೆ ಗೊತ್ತಿದೆಯಪ್ಪ, ನಾವು ಈಗ ಅಷ್ಟು ಸಾಮರ್ಥ್ಯವನ್ನು ಹೊಂದಿಲ್ಲ, ಅದರಿಂದಾಗಿ ಮಾಡ್ತಾ ಇಲ್ಲ. ಅಲ್ಲ, ಈಗ ಮಾಡಿದ್ರೆ ಬರಬಹುದಾ? ಗೊತ್ತಿಲ್ಲ, ಪ್ರಯತ್ನ ಪಡಿ. ಈ ರೀತಿ ಅವ್ರು ಮಾಡಿದ್ರಾ ಇವ್ರು ಮಾಡಿದ್ರಾ ಗೊತ್ತಿಲ್ಲ.
ನಾವು ಹೀಗೆ ಹೋಗಬೇಕಾಗತ್ತೆ ರೀ. ಶಕ್ತಿಪಾತ ಅನ್ನೋದಿದೆಯಲ್ಲ, ತನ್ನ ಒಳಗಿನ ಶಕ್ತಿಯನ್ನು ಗುರು ಶಿಷ್ಯನಿಗೆ ಧಾರೆ ಎರೆಯೋದು ಅಂತ. ಏನು ಹಬ್ಬಬ್ಬ ಅಂತ ಹೇಳಿದ್ರೆ ಟಚ್ ಹೀಲ್ ಅಂತ ಏನು ಮಾಡ್ತಾರೆ, ತಲೆಯನ್ನು ಮುಟ್ಟಿ ಜಪ ಮಾಡಿ ದೇವರು ನಿನ್ನನ್ನು ಅನುಗ್ರಹಿಸಲಿ, ನನ್ನ ಒಳಗಡೆ ಇರುವ ಶಕ್ತಿ ನಿನಗೆ ಹರಿದು ಬರಲಿ ಅಂತ ಹಾಗೆ ಮಾಡಬಹುದೇ ವಿನಃ ಬೇರೆ ಆಗಲ್ಲ. ಅಥಾನ್ಯಾಂ ಶಕ್ತಿ ದೀಕ್ಷಾಂ ವಾ ಕುರ್ಯಾದ್ ಭಾವೇ ಸ್ಥಿತೋ ಗುರುಃ ಭಕ್ತ್ಯಾ ಸಂಪ್ರತಿಪನ್ನಾನಾಂ ಯತೀನಾಂ ನಿರ್ಧನಸ್ಯ ಚ. ಅವನಿಗೆ ಶಕ್ತಿಪಾತವನ್ನು ಮಾಡಬಹುದು, ಯತಿಗಳು ಮಾಡಬಹುದು, ಯಾರೂ ಮಾಡಬಹುದು ಶಕ್ತಿಪಾತವನ್ನು. ಸ್ಥಂಡಿಲದಲ್ಲಿ ವಿಷ್ಣುವನ್ನು ಪೂಜಿಸಿ ದೇವತೆಗಳಿಗೆ ಅಭಿಮುಖವಾಗಿ ಕುಳಿತು ಎಲ್ಲ ದಾರಿಯನ್ನು ನೆನಪಿಸಿಕೊಂಡು ಮುಂದೆ ಹೋಗಬೇಕಾದ ದಾರಿಯನ್ನು ನೆನಪಿಸಿಕೊಳ್ಳಬೇಕು. ಅಧ್ವಾನಂ ನಿಖಿಲಂ ಧ್ಯಾತ್ವಾ ಪರ್ವಭಿಸ್ವೈ ವಿಕಲ್ಪಿತಂ ಶಿಷ್ಯ ದೇಹೇ ತಥಾ ದೇವಂ ಆಧಿದೈವಿಕಯಾಜನಂ. ಶಿಷ್ಯ ದೇಹದಲ್ಲಿಯೇ ನೆಲೆಗೊಳಿಸೋದು ಆ ಶಕ್ತಿಯನ್ನು. ತಾಡನೇನ ವಿಯೋಜ್ಯಾಥ ಗೃಹೀತ್ವಾತ್ಮನಿ ತತ್ಪುನಃ ಧ್ಯಾನ ಯೋಗೇನ ಸಂಚಿತ್ಯ ಪೂರ್ವವತ್ತಾಡನಾದಿನ. ಇನ್ನು ಕೆಲವೊಮ್ಮೆ ಇದರಲ್ಲಿ ಶಕ್ತಿಪಾತದಲ್ಲಿ ಹೊಡೆಯೋದೆಲ್ಲ ಇರುತ್ತೆ. ಹೊಡೆಯುವ ಮೂಲಕ ಶಿಷ್ಯನಲ್ಲಿರುವ ದೋಷಗಳನ್ನು ಕಳೆಯೋದು ಅಂತ ಒಂದು ಕ್ರಮ ಉಂಟು. ಇದೆಲ್ಲ ನಮಗೆ ಹೇಗೆ ಅಂತೆಲ್ಲ ಗೊತ್ತಿಲ್ಲ, ವಿಧಿ ಇದೆ ಅಂತ ತಿಳ್ಕೊಂಡಿರೋದಷ್ಟೆ. ನಿಮಗೆ ಗೊತ್ತಾ, ನಾಳೆ ಯಾರಾದರೂ ಬಂದು ಶಕ್ತಿಪಾತ ಮಾಡ್ರೆ ಆಚಾರ್ಯ ನನ್ನದೇ ಪಾತ ಆಗಬೇಕಷ್ಟೆ. ಇದು ಯಾವುದು ಪ್ರಾಕ್ಟೀಸಲ್ಲಿ ಇಲ್ಲ. ಹಾಗಾದ್ರೆ ಯಾಕೆ ತಿಳ್ಕೊಳ್ಬೇಕು? ಅಲ್ಲ, ಪುರಾಣದಲ್ಲಿ ಏನಿದೆ ಅಂತ ಹೇಳಬೇಕಲ್ಲ, ಅಷ್ಟಕ್ಕಾಗಿ ಅಷ್ಟೆ. ಅದೇ 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 ಅದೆಲ್ಲ ಮಾಡೋದು ಅಲ್ಲ, ಇದು ಸಣ್ಣದು. ಇದು ಯಾವ ಮಟ್ಟದಲ್ಲಿ ಬೆಳೆಯುತ್ತೆ ಅಂತಂದರೆ ಶಿಷ್ಯನ ಮೈಯೊಳಗಡೆ ಇರುವ ದೋಷವನ್ನು ಓಡಿಸುವಷ್ಟು ಅದು ಯಾರಿಗೂ ಇಲ್ಲ. ಅದೇ ಹೇಳಿದ್ನಲ್ಲ, ಈ ಪ್ರಾಕ್ಟೀಸೇ ಇಲ್ಲ. ಪುರಾಣದಲ್ಲಿ ಹೀಗಿದೆ ಅನ್ನೋದನ್ನು ಗಮನಕ್ಕೆ ತರೋದಷ್ಟೇ ನನ್ನ ಉದ್ದೇಶ, ನೆನಪಿಟ್ಕೊಳ್ಳಿ. ನಾರಾಯಣ ಪಂಡಿತರ ಯೋಗ ದೀಪಿಕದ ಬಗ್ಗೆ ಹೇಳಲಿಕ್ಕಿರೋದಿದು. ನಾರಾಯಣ ಪಂಡಿತರ ಯೋಗ ದೀಪ, ಅದಕ್ಕೆ ಗುರುಗಳದ್ದು ಪದ್ಯ ಚೆನ್ನಾಗಿದೆ. ತತ್ವದೀಪನ ಮಗನು ಯೋಗ ದೀಪ ಅಂತ ಅವರು ಹೇಳಿರೋದು. ಕಡಲನ್ನು ದಾಟಲಿಕ್ಕೆ ತೆಪ್ಪವನ್ನು ಕೊಟ್ಟವನು ತತ್ವದೀಪನ ಮಗನು ಯೋಗದೀಪ, ಅಪ್ಪನಿಗೆ ತಕ್ಕ ಮಗ ನವೋ ನವನೀತ ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯರ ಬಗ್ಗೆಗೆ ಅವರ ಯೋಗ ದೀಪಿಕಾದಲ್ಲಿ ಹೀಗೊಂದಿದೆ. ತಾಡನೇನ ವಿಯೋಜ್ಯಾಥ, ಹೊಡೆದು ಅವನಲ್ಲಿರುವ ದೋಷಗಳನ್ನು ಪರಿಹಾರ ಮಾಡೋದಂತೆ. ಶೋಧಯೇತ್ ದಗ್ಧ್ವಾ ನಿರ್ವಾಪಯೇತ್ ಶಿಷ್ಯಾನ್ ಪದೇ ಕೈಶೇ ನಿಯೋಜಯೇತ್. ಎಲ್ಲ ತತ್ವಗಳು ಶುದ್ಧ ಆದ ಮೇಲೆ, ದೇವರು ಅಲ್ಲಿ ಸನ್ನಿಹಿತನಾದ ಮೇಲೆ ಎಲ್ಲ ದೋಷಗಳನ್ನು ಸುಟ್ಟು ನಿನಯೇತ್ ಸಿದ್ಧಿ ಮಾರ್ಗೇಣ ಸಾಧಕಂ ದೇವತೋತ್ತಮ. ಇಲ್ಲಪ್ಪ, ಇನ್ನು ಮುಂದುವರಿ ಅಂತ ಹೇಳ್ಬೇಕಂತೆ. ಆ ಅನಿಮಿತ್ತೋಪಕಾರ ಮಾಡುವಂಥ ದೇವರು ಪ್ರಚೋದನೆ ಮಾಡಬೇಕು. ಅದರ ವಿನಃ ಗುರುಗಳು ನಮ್ಮನ್ನು ಹುಡ್ಕೊಂಡು ಬರಲ್ಲ. ಗುರುಗಳು ನಮ್ಮನ್ನು ಹುಡ್ಕೊಂಡು ಬರಬೇಕು ಅಂದರೆ ನಾವು ಈಗ ನಮಗೆ ಕೊಟ್ಟ ಟಾಸ್ಕ್ ಶಾಸ್ತ್ರಾಧ್ಯಯನ ಚಿಂತನ ಮಾಡು ಅಷ್ಟೇ. ತೇನೋ ಆತ್ಮಾನಂ ಶೋಧಯನ್ ತಿಷ್ಠೇತ್ ಯಾವದ್ ರಾಗ ಕ್ಷಯೋ ಭವೇತ್ ಕ್ಷೀಣರಾಗ ಮಥಾತ್ಮಾನಂ ಜ್ಞಾತ್ವಾ ಸಂಶುದ್ಧ ಕಿಲ್ಬಿಷಃ. ಸರಿ, ನಾನು ಶುದ್ಧ ಆಗಿದ್ದೀನಿ ಅಂತ ಹೆಂಗೆ ಗೊತ್ತು?
ರಾಗ ಎಷ್ಟು ಕಡಿಮೆ ಆಗ್ತಾ ಇದೆ ಅಂತ ನೋಡ್ತಾನೇ ಇರಬೇಕಂತೆ. ನಾನು ಯಾವ ಅಮಂಗಳವಾದದ್ದನ್ನು ಮಂಗಳ ಅಂತ ಅಂದ್ಕೋತಾ ಇದ್ದೀನಿ, ಯಾವ ಅಮಂಗಳವಾದದ್ದನ್ನು ಮಂಗಳ ಅಂತ ಅಂದ್ಕೋತಾ ಇದ್ದೇನೆ, ಆ ಭ್ರಮೆ, ಅಮಂಗಳವಾದದ್ದನ್ನು ಮಂಗಳ ಅಂತ ಅಂದುಕೊಳ್ಳುವ ಭ್ರಮೆ ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಇಂಟ್ರೋಸ್ಪೆಕ್ಷನ್ ಇರಬೇಕು. ಹಗೂರವಾದ ಭಾವನೆ ಬಂತು ಅಂದರೆ ಓ ಪರವಾಗಿಲ್ಲ, ಕೊಳೆ ಹೋಗ್ತಾ ಇದೆ ಅಂತ ಅಂದ್ಕೋಬೇಕು. ಆರೋಪ್ಯ ಪುತ್ರೇ ಶಿಷ್ಯೇವ ಅಧಿಕಾರಂತೂ ಸಂಯಮಿ. ಸರಿ, ಮುಂದೆ ಪುತ್ರನಿಗೋ ಶಿಷ್ಯನಿಗೋ ಅಧಿಕಾರವನ್ನು ಕೊಟ್ಟು ಹೊರಟು ಬಿಡಬೇಕು. ಪ್ರವ್ರಜ್ಯ ಸ್ವಾತ್ಮನಿಸ್ಥಿತ ಶರೀರಪಾತಮಾಕಾಂಕ್ಷನ್ ನಾತೀತ ವ್ಯಕ್ತಲಿಂಗವಾನ್. ಬದುಕಿದ್ದೇನೆ, ಜೀವನ ಬೇಕು ಅಂತ ಉತ್ಕಟ ಬಯಕೆ ಇಲ್ಲ, ಸಾಯಬೇಕು ಅನ್ನುವ ಉತ್ಕಟ ಬಯಕೆಯೂ ಇಲ್ಲ. ಬದುಕಿಸಿದಷ್ಟು ದಿವಸ ಬದುಕ್ತೇನೆ. ಅಯ್ಯೋ ಬೇಗ ಸತ್ತೋಗ್ಬಿಡ್ಬೇಕು, ಸರಿಯಲ್ಲ, ಗೊತ್ತಿಲ್ಲ. ಈ ದೇಹ ಆದಮೇಲೆ ಯಾವ್ದು ಬರುತ್ತೋ, ಬದುಕಲೇಬೇಕು, ಸರಿಯಲ್ಲ, ದೇವರ ಸಂಕಲ್ಪಕ್ಕೆ ಬಿಡಬೇಕು. ನಾವು ಹಾಗೆ ತಟಸ್ಥವಾಗಿ ಜೀವನವನ್ನು ಕಳೀಬೇಕು. ಇದು ದೀಕ್ಷೆ. ಈ ದೀಕ್ಷೆ ಅಂತೂ ಸುಲಭವಾಗಿ ತಗೋಬೋದು. ಇಷ್ಟು ದೀಕ್ಷೆ ಏನಂತ, ಶರೀರಪಾತಮಾಕಾಂಕ್ಷನ್ ನಾತೀತಾವ್ಯಕ್ತಲಿಂಗವಾನ್ ಅಂತ. ಹೀಗೆ 27ನೆಯ ಅಧ್ಯಾಯ ಮುಗಿದಿದೆ. ಇನ್ನು 45, 11:45ಕ್ಕೆ ಉಪನಿಷತ್ ಚಿಂತನ ಶುರು ಆಗುತ್ತೆ. ಅಲ್ಲ, ವಿಷ್ಣು ತತ್ವ ನಿರ್ಣಯ ಅಲ್ಲ, ವಿಷ್ಣು ತತ್ವ ನಿರ್ಣಯದಲ್ಲಿ ಉಪನಿಷತ್ ಚಿಂತನ, ಛಂದೋಗೋಪನಿಷತ್ತಿನ ನವಕೃತ್ವೋಪದೇಶ.